ನನ್ನವನು ಭಾಗ 72. ರಾಹುಲ್ ಮತ್ತು ಪರಿ ಇಬ್ಬರು ಚೆನ್ನಾಗಿ ರೆಡಿಯಾಗಿ ಹೋಗುತ್ತಾರೆ. ಸ್ವಲ್ಪ ಮನಸ್ತಾಪಗಳು ಇದ್ದರೂ ಒಬ್ಬರಿಗೆ ಒಬ್ಬರು ಮುತ್ತನ್ನು ಕೊಟ್ಟರೆ ಸರಿ ಹೋಗುತ್ತಾರೆ. ಅವರು ಇಬ್ಬರೂ ಕೂಡ ಎರಡು ದೇಹ ಒಂದು ಪ್ರಾಣದ ರೀತಿ ಇರುತ್ತಾರೆ. ಒಬ್ಬರಿಗೆ ಒಬ್ಬರನ್ನು ಬಿಟ್ಟು ಇರಲು ಸಾಧ್ಯವಿಲ್ಲ. ಇನ್ನು ರಾಹುಲ್ಗೆ ಆಫೀಸ್ನಲ್ಲಿ ತುಂಬ ಕೆಲಸವಿರುತ್ತದೆ. ಇನ್ನೂ ಹೆದರಿಕೆ ಇಲ್ಲ. ಪರಿಯನ್ನು ಮದುವೆಯಾಗಿ ಆಗಿದೆ. ಜನಗಳ ಎದುರಿಗೆ ಮದುವೆ ಆಗುವುದನ್ನು ಅಜ್ಜಿ ನೋಡಿಕೊಳ್ಳುತ್ತಾರೆ. ನಾನು ಆಫೀಸ್ನ ಪ್ರಾಜೆಕ್ಟ್ಗಳ ಬಗ್ಗೆ ಗಮನ ಹರಿಸಬೇಕು. ಇಲ್ಲವಾದರೆ ವಿರಾಟ್ ಎಲ್ಲವನ್ನು ಅವನ ಹಿಡಿತಕ್ಕೆ ತೆಗೆದುಕೊಂಡು ಬಿಡುತ್ತಾನೆ. ಎಲ್ಲ ಬಿಸಿನೆಸ್ ನನ್ನ ಹಿಡಿತದಲ್ಲಿ ಇದೆ ಅಂತ ಹೇಳುತ್ತಾ ಪರಿಯ ಮುಖವನ್ನು ನೋಡುತ್ತಾನೆ. ಅವಳು ಕೂಡ ಅದೇ ಸಮಯಕ್ಕೆ ಅವನ ಮುಖವನ್ನು ನೋಡುತ್ತಾಳೆ. ಇಬ್ಬರು ಪರಸ್ಪರ ನಗುತ್ತಾರೆ. ರಾಹುಲ್ ಎಂದೂ ಅಂದುಕೊಂಡಿರಲಿಲ್ಲ ತಾನು ಎಷ್ಟೊಂದು ರೊಮ್ಯಾಂಟಿಕ್ ಆಗಿ ತನ್ನ ಕೆಲಸವನ್ನು ಬಿಟ್ಟು ಅವಳ ಹಿಂದೆ ಸುತ್ತುತ್ತೇನೆ ಅಂತ. ನನಗೆ ಕೆಲಸಕ್ಕಿಂತ ಹೆಚ್ಚಿಗೆ ಯಾರೂ ಇಲ್ಲ ಅಂತ. ಒಂದು ಸಲ ಅವಳ ಮುದ್ದಾದ ನಗು, ಅವಳ ಸಿಹಿಮುತ್ತು ಇಲ್ಲದೆ ಒಂದೇ ಒಂದು ದಿನವೂ ಕೂಡ ಅವನ ಕೈಯಲ್ಲಿ ಇರಲು ಸಾಧ್ಯವಿಲ್ಲ. ರಾಹುಲ್ ತುಂಬ ಅದೃಷ್ಟವಂತ. ಅವನಿಗೆ ಸಿಕ್ಕಿರುವ ಹುಡುಗಿ ಪ್ರತಿ ಕ್ಷಣ ಅವನ ಜೊತೆಯಲ್ಲಿ ಕೆಲಸ ಮಾಡಿ ಅವನ ಸಾಧನೆಗೆ ಅಡಿಗಲ್ಲು ಆಗಿದ್ದಾಳೆ. ಈ ವಿಷಯವನ್ನು ಅಜ್ಜಿ ಪ್ರತಿ ಬಾರಿಯೂ ಅವನಿಗೆ ನೆನಪು ಮಾಡುತ್ತಾಳೆ. ಪರಿಯನ್ನು ಕೇವಲ ನಿನ್ನ ಬದುಕಿಗಾಗಿ ಸೆಲೆಕ್ಟ್ ಮಾಡಿಲ್ಲ, ಮುಂದೆ ನಮ್ಮ ಬಿಸ್ನೆಸ್ಸನ್ನು ಕೂಡ ಅವಳು ನಿನಗಿಂತ ಚೆನ್ನಾಗಿ ಹ್ಯಾಂಡಲ್ ಮಾಡಬೇಕು. ನಿನ್ನ ಪ್ರತಿ ಹೆಜ್ಜೆಯಲ್ಲೂ ಕೂಡ ಅವಳು ನಿನಗೆ ಸಾಥ್ ನೀಡಬೇಕು ಅಂತ ಹೇಳಿದಾಗ ಮೊದಲು ನನಗೆ ಸಿಡಿಮಿಡಿ ಆಗುತ್ತಿತ್ತು. ನನ್ನ ಪ್ರೀತಿಯ ಹುಡುಗಿ ನನ್ನ ಜೊತೆ ಮಾತ್ರ ಇರಬೇಕು. ನನ್ನ ಜೊತೆ ಅವಳು ಕೂಡ ಹೆಜ್ಜೆಯನ್ನು ಇಡುತ್ತಿರುವುದು ಒಂದು ಖುಷಿಯ ವಿಷಯ. ಬದುಕು ಚೆನ್ನಾಗಿ ಸಾಗುತ್ತಿದೆ, ಹೀಗೆ ಸಾಗುತ್ತಾ ನಡೆಯಲಿ. ಆ ತಕ್ಷಣ ಅತ್ತೆ ಮತ್ತು ಅತ್ತೆಯ ಮಗಳು ನೆನಪಿಗೆ ಬಂದರು. ಅವರನ್ನು ಮೊದಲು ಈ ದೇಶದಿಂದ ಹೊರಗೆ ಸಾಗಿ ಹಾಕಬೇಕು. ಅವರು ಇದ್ದರೆ ಬದುಕುವುದು ತುಂಬ ಕಷ್ಟ ಅಂದುಕೊಂಡೆ. ಅಷ್ಟರಲ್ಲಿ ಪರಿ ನನ್ನ ಕೈಯನ್ನು ಹಿಡಿದುಕೊಂಡಳು. ಈ ಕೈಯನ್ನು ಇದೇ ರೀತಿ ಹಿಡಿದುಕೊಂಡ ಅವಳ ಹತ್ತಿರ ಕೇಳಬೇಕು ಅಂತ ಅನಿಸುತ್ತದೆ. ಅಷ್ಟರಲ್ಲಿ ಆಫೀಸ್ನ ಎಂಪ್ಲಾಯ್ ವಿಶ್ ಮಾಡಿದ. ನಾವಿಬ್ಬರು ವಿಶ್ ಮಾಡಿ ಒಳಗಡೆ ನಡೆದೆವು. ಯಾರೂ ಕೂಡ ಒಂದೇ ಒಂದು ಮಾತನ್ನು ಕೂಡ ಪರಿಯ ಬಗ್ಗೆ ಹೇಳುವುದಿಲ್ಲ. ಹೇಳಿದರೆ ಅವರಿಗೆ ಸರಿಯಾದ ಶಾಸ್ತಿಯಾಗುತ್ತದೆ. ಚೇಂಬರ್ ಒಳಗೆ ಹೋದ ನಂತರ ಪರಿ ಮತ್ತು ನಾನು ಶಾಕ್ ಆದೆವು. ಅಷ್ಟೊಂದು ಕೆಲಸ ಇತ್ತು. ಅಂದರೆ ತುಂಬ ದಿನಗಳ ಪೆಂಡಿಂಗ್. ಕೆಲವು ಕೆಲಸಗಳು ನಾನೇ ಮಾಡಬೇಕು, ಇನ್ನು ಕೆಲವು ಕೆಲಸಗಳು ಪರಿಯೇ ಮಾಡಬೇಕು. ವಿಧಿ ಇಲ್ಲ. ಈಗ ಯಾರನ್ನು ಕೇಳುವುದು ಅರ್ಥವಾಗುತ್ತಿಲ್ಲ. ನನಗೆ ನೀನು, ನಿನಗೆ ನಾನು, ಆ ಲೈನ್ ನೆನಪಾಯಿತು. ಇಬ್ಬರೂ ಕೂಡ ಕುಳಿತುಕೊಂಡು ನಿರಂತರವಾಗಿ ಕೆಲಸವನ್ನು ಆರಂಭಿಸಿದೆವು. ಮಧ್ಯಾಹ್ನ ಊಟ ಕೂಡ ನಮಗೆ ನೆನಪಿಲ್ಲ. ಆದರೆ ಇಷ್ಟು ಕೆಲಸದ ಮಧ್ಯೆ ಊಟಕ್ಕೆ ಹೋಗಲು ನನಗೆ ಮನಸ್ಸಿಲ್ಲ. ಪರಿ ನನಗಿಂತ ಹೆಚ್ಚಿಗೆ ಅವಳು ಕೆಲಸ, ಊಟ, ನೀರು, ನಿದ್ದೆ ಎಲ್ಲವನ್ನು ಬಿಡುತ್ತಾಳೆ. ಇಬ್ಬರೂ ಕೂಡ ಮಧ್ಯರಾತ್ರಿ 12 ಗಂಟೆ ಹೊತ್ತಿಗೆ ಆದಷ್ಟು ಕೆಲಸವನ್ನು ಕಂಪ್ಲೀಟ್ ಮಾಡಿದೆವು. ನಂತರ ಮನೆಗೆ ಹೋಗುವ ಯಾವುದೇ ಪ್ಲ್ಯಾನ್ ಇರಲಿಲ್ಲ. ಪರಿ ಎಲ್ಲೇ ಇರುತ್ತಾಳೆ ಅದೇ ನನ್ನ ಮನೆ ಅಂತ ರಾಹುಲ್ ಹೇಳಿದ. ಆಗ ಪರಿ ನಗುತ್ತಾಳೆ. ಅಷ್ಟರಲ್ಲಿ ಪರಿಗೆ ಇಷ್ಟವಾದ ಊಟ ಬರುತ್ತದೆ. ಪರಿ ಆಗ ರಾಹುಲ್ನ ಮುಖ ನೋಡಿ ಖುಷಿಪಡುತ್ತಾಳೆ. ರಾಹುಲ್ ಒಂದೇ ಒಂದು ವಿಷಯ ಸಿಕ್ಕಿದರೆ ಸಾಕು, ಪರಿಯನ್ನು ಖುಷಿಪಡಿಸಬೇಕು, ಅವಳಿಗಾಗಿ ಬದುಕಬೇಕು ಅಂತ ಪ್ರಯತ್ನಿಸುತ್ತಾನೆ. ಆ ಪ್ರತಿ ಪ್ರಯತ್ನದಲ್ಲೂ ಕೂಡ ಅವಳು ಸ್ವರ್ಗದ ಸುಖವನ್ನು ಅನುಭವಿಸುತ್ತಾಳೆ. ಪ್ರತಿ ಬಾರಿ ಹುಡುಗ ಸರಿ ಇದ್ದರೆ ಹುಡುಗಿ ಸರಿ ಇರುವುದಿಲ್ಲ, ಹುಡುಗಿ ಸರಿಯಾಗಿದ್ದರೆ ಹುಡುಗ ಸರಿ ಇರುವುದಿಲ್ಲ. ಸಂಬಂಧಗಳು ಹಾಳಾಗುವುದೇ ಹೆಚ್ಚು. ನಿಜವಾದ ಪ್ರೀತಿ ಸಿಗುವುದಿಲ್ಲ. ಆದರೆ ಇವರಿಬ್ಬರ ವಿಷಯದಲ್ಲಿ ಹಾಗೇ ಇಲ್ಲ. ಇಬ್ಬರಿಗೂ ಕೂಡ ಸ್ಪರ್ಧೆ. ನಾನು ಮೊದಲು ನಿನ್ನನ್ನು ಪ್ರೀತಿ ಮಾಡುತ್ತೇನೆ ಅನ್ನುವ ರೀತಿ. ಅದು ಕೇವಲ ಆಕರ್ಷಣೆ ಅಲ್ಲ, ಕ್ಷಣಿಕ ಅಲ್ಲ, ಪ್ರತಿದಿನವೂ ಕೂಡ ಇರುತ್ತದೆ. ಜೀವನ ಪರ್ಯಂತ ಶಾಶ್ವತವಾಗಿ. ಆ ಇಬ್ಬರ ಪ್ರೀತಿಗೆ ದೃಷ್ಟಿ ಆಗದೇ ಇರಲಿ. ರಾಹುಲ್ ಪರಿಗೆ, ಪರಿ ರಾಹುಲ್ಗೆ ತಿನ್ನಿಸುತ್ತಾರೆ ಪರಸ್ಪರ. ರಾಹುಲ್ ತುಂಬ ಟಯರ್ಡ್ ಆಗಿದ್ದರಿಂದ ಹಾಗೆ ಮಲಗುತ್ತಾನೆ. ಪರಿಯೂ ಕೂಡ ಅವನ ತೋಳುಗಳ ಮಧ್ಯೆ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗುತ್ತಾಳೆ. ಬೆಳಿಗ್ಗೆ ಆದಾಗ ಇಬ್ಬರಿಗೂ ಕೂಡ ಒಂದೇ ಕ್ಷಣಕ್ಕೆ ಒಂದೇ ಸಮಯಕ್ಕೆ ಎಚ್ಚರವಾಗುತ್ತದೆ.
ಪರಸ್ಪರ ಒಬ್ಬರಿಗೊಬ್ಬರು ವಿಶ್ ಮಾಡಿ ಮೇಲೆ ಇಡಬೇಕು. ಅಷ್ಟರಲ್ಲಿ ಪರಿ ಅಲ್ಲಿದ್ದ ಹಲ್ಲಿಯನ್ನು ನೋಡಿ ಬೆಚ್ಚಿ ಬಿದ್ದು ಅವನ ಮೇಲೆ ಬೀಳುತ್ತಾಳೆ. ಅವಳ ತುಟಿಗಳು ಅವನ ತುಟಿಯ ಮೇಲೆ ಹೊತ್ತುತ್ತವೆ. ಅವನು ಅವಳ ಸೊಂಟವನ್ನು ಸಂಪೂರ್ಣವಾಗಿ ತನ್ನ ಕೈಗಳಿಂದ ಬಳಸಿ ಆ ಮುತ್ತನ್ನು ಮುಂದುವರಿಸುತ್ತಾನೆ. ಇವಳು ಕೂಡ ಸಹಕರಿಸುತ್ತಾಳೆ. ಅವಳಿಗೆ ಹಲ್ಲಿಯನ್ನು ನೋಡಿ ಆದ ಭಯ ಮರೆತು ಹೋಗುತ್ತದೆ ಅವನ ಮುತ್ತಿನಲ್ಲಿ. ಇಬ್ಬರು ತುಂಬ ಸಮಯದವರೆಗೆ ಒಬ್ಬರನ್ನೊಬ್ಬರು ಮುದ್ದಾಡುತ್ತಿರುತ್ತಾರೆ. ನಂತರ ಪರಿ ನಿಧಾನವಾಗಿ ಬಿಡಿಸಿಕೊಳ್ಳುತ್ತಾಳೆ. ಇನ್ನು ಸ್ವಲ್ಪ ಹೊತ್ತಾದರೆ ರಾಹುಲ್ ಮುಂದುವರಿಯುತ್ತಾನೆ ಅಂತ ಅವಳಿಗೆ ಕಷ್ಟ ಆಗುತ್ತದೆ. ಅವನಿಂದ ದೂರ ಸರಿಯುವುದು. ಆದರೂ ಕೂಡ ಅವಳು ಹಾಗೆ ಮಾಡಲೇಬೇಕು. ಇಲ್ಲವಾದರೆ ರಾಹುಲ್ ಇನ್ನೂ ಕೂಡ ಮುಂದುವರಿಯುತ್ತಾನೆ. ಅವನನ್ನು ಕಂಟ್ರೋಲ್ ಮಾಡಲು ಸಾಧ್ಯವಿಲ್ಲ. ನಮ್ಮಿಬ್ಬರ ಮೊದಲ ಮಿಲನ ಒಂದು ಶುಭ ಗಳಿಗೆಯಲ್ಲಿ ಆಗಬೇಕು. ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಮೋಹಕ್ಕೆ ಒಳಗಾಗಿ ನಾವಿಬ್ಬರು ಒಂದಾಗುವುದು ಇಷ್ಟವಿಲ್ಲ. ಪರಿಯ ಆ ನಂಬಿಕೆಗೆ ರಾಹುಲ್ ಯಾವಾಗಲೂ ಗೌರವ ಕೊಡುತ್ತಾನೆ. ಅವಳು ಹೇಗೆ ಹೇಳುತ್ತಾಳೆ ಹಾಗೆ ಕೇಳುತ್ತಾನೆ. ಆದರೂ ಕೂಡ ಪ್ರತಿ ಬಾರಿಯೂ ಅವನು ಅವಳಿಗಾಗಿ ಅವನ ಎಲ್ಲ ಆಸೆಗಳನ್ನು ಪಕ್ಕದಲ್ಲಿ ಇಡುತ್ತಾನೆ. ಏಕೆಂದರೆ ಪರಿ ಅವನ ಪ್ರಾಣ, ಅವನ ಉಸಿರು, ಅವನ ಬದುಕಿನ ಒಂದು ಸುಂದರವಾದ ಅತ್ಯದ್ಭುತವಾದ ಕಾವ್ಯ. ಪರಿ ರಾಹುಲಿಂದ ತನ್ನನ್ನು ಬೇರ್ಪಡಿಸಿಕೊಳ್ಳುತ್ತಿರಬೇಕಾದರೆ ರಾಹುಲ್ ಅವಳನ್ನೇ ತುಂಟ ನಗುವಿನಿಂದ ನೋಡುತ್ತಿರುತ್ತಾನೆ. ಆಗ ಪರಿ ಹೇಳುತ್ತಾಳೆ, ನೆನ್ನೆಯ ಕೆಲಸಗಳು ತುಂಬ ಇದೆ, ಆ ಕೆಲಸವನ್ನು ಮುಂದುವರಿಸೋಣ ಪ್ಲೀಸ್. ಕಣ್ಣಿನಲ್ಲಿ ಅವನಿಗೆ ಸನ್ನೆ ಮಾಡುತ್ತಾಳೆ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.